ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವ್ಲಾಗಲ್ಲಿ ಹೇಗೋಯ್ತು ಇವತ್ತಿನ ವ್ಲಾಗ್ ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆನೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಆಫೀಸ್ಗೆ ಬೆಳಗ್ಗೆನೇ ಬಂದು ನಾನೇ ಯಾವಾಗಲೂ ಪೂಜೆ ಮಾಡೋದು. ಸೊ ನಾನು ಇವಾಗ ಪೂಜೆ ಮಾಡಿದೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಿನ ಒಂದೊಂದು ಥರ ಡೆಕೋರೇಷನ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನಾನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ಇದು ಬಾಸ್ ಕ್ಯಾಬಿನ್. ಸೊ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹಾಗೆ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಹೋದೆ. ಸೊ ವರ್ಕ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಇದೆ, ಈಗ ತುಂಬಾ ನಮಗೆ ಕಲಿಯುವಂಥದ್ದು ತುಂಬಾ ಇರುತ್ತೆ. ಸೊ ಇದು ನನ್ನ ಸಿಸ್ಟಮ್. ಸೊ ಹಾಗೆ ನಮಗೆ ಸ್ಯಾರಿ ಕೂಡ ಕೊಟ್ಟರು ವರಮಹಾಲಕ್ಷ್ಮಿಗೆ. ಸೊ ಕಾಂಚೀವರಂ ಸ್ಯಾರಿ ಕೂಡ ನಮಗೆ ಸಿಕ್ತು. ಸೊ ಹಬ್ಬಕ್ಕೆ ಹಾಕೊಳ್ಳೋಣ, ಆಫೀಸ್ಗೆ ಹಾಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಸೊ ಆಫೀಸ್ ರಜಾ ಇಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಕಂಫರ್ಟಬಲ್ ಆದರೆ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನಗೆ ಹಾಗೆ ನಮ್ಮ ಕೊಲಿಗೆ ಇಬ್ಬರಿಗೂ ಕೊಟ್ಟಿದ್ದಾರೆ. ಸೊ ಇಬ್ಬರಿದ್ದೀವಿ, ಹಾಗಾಗಿ ಇಬ್ಬರಿಗೂ ಒಂದೊಂದು ಸ್ಯಾರಿ ಕೊಟ್ಟಿದ್ದಾರೆ. ಇದು ಬಂದು ನನ್ನ ಫ್ರೆಂಡು ಸೌಮ್ಯ ಅಂತ. ಸೊ ಇದು ಅವಳು ತೊಗೊಂಡ್ಳು. 2 ಸ್ಯಾರಿ ಇತ್ತು, ಯಾವುದಾದ್ರೂ ತೊಗೊಳ್ಳಿ ಅಂತ ಚಾಯ್ಸ್ ಬಿಟ್ಟಿದ್ರು. ಸೊ ಹಾಗಾಗಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಡು, ನನಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಸ್ಯಾರಿ ಇದೆ, ಈ ಥರ ಕಾಂಬಿನೇಷನ್ನು. ಅಂದರೆ ಡಾರ್ಕ್ ಬ್ಲೂ ಇದೆ, ಸೊ ಗ್ರೀನ್ ಇಲ್ಲ. ಸೊ ಸೇಮ್ ಇದೆ ಅಂತ ಹೇಳಿ ತೊಗೊಳ್ಳಿಲ್ಲ. ಸೊ ಇದು ಬಂದು ನನ್ನ ಸ್ಯಾರಿ. ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ವೇರ್ ಮಾಡಿದಾಗಂತೂ ಸಕ್ಕತ್ತಾಗಿ ಕಾಣುತ್ತೆ. ಸೊ ತುಂಬ ಚೆನ್ನಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ರೆ ಸ್ಯಾರಿ ಅದ್ಭುತವಾಗಿ ಕಾಣುತ್ತೆ. ಸೊ ಮದುವೆ ಟೈಮಲ್ಲಿ ಹಾಕೊಳ್ಳೋ ಅಂಥ ಸೀರೆನ ಪಾಪ ಕೊಡಿಸಿದ್ದಾರೆ ನಮಗೆ. ಸೊ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಕಾಂಚೀವರಂ ಸೀರೆ ಸಿಕ್ಕಿದೆ ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ. ನನಗಂತೂ ಸಖತ್ ಖುಷಿ ಆಯಿತು ನೋಡಿ. ಹಾಗಾಗಿ ನಿಮಗೂ ಕೂಡ ತೋರಿಸೋಣ. ಸೊ ನನ್ನ ಲೈಫ್ ಸ್ಟೈಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದನ್ನು ಕೂಡ ಯಾಕೆ ತೋರಿಸ್ಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮಗೆ ಈ ಸ್ಯಾರಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಪ್ರೈಸ್ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಹೇಗೆ ಹೇಳ್ತಾರೆ ಬಾಸ್ ಅಲ್ವಾ. ಸೊ ಹಾಗಾಗಿ ಸ್ಯಾರಿ ಕೂಡ ಸಿಕ್ತು. ಸೊ ಸಖತ್ ಖುಷಿ ಆಯಿತು. ಈ ವರಮಹಾಲಕ್ಷ್ಮಿ ಅಂತೂ ಮರೆಯೋದಕ್ಕೆ ಆಗಲ್ಲ, ಅಷ್ಟೊಂದು ನೆನಪಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಈವ್ನಿಂಗ್ ನಮ್ಮ ಹಸ್ಬೆಂಡ್ ಬಂದಿದ್ದರು. ಹಾಗೆ ಶಾಪಿಂಗ್ ಮಾಡಬೇಕಾಗಿತ್ತು, ಅಂದರೆ ಗ್ರಾಸರಿ ತೊಗೊಳ್ಬೇಕಾಗಿತ್ತು. ಹಾಗೆ ಆನ್ ದಿ ವೇ ಪಿಜ್ಜಾ ಇತ್ತು, ಡಾಮಿನೋ ಪಿಜ್ಜಾ. ತುಂಬ ದಿನ ಆಗಿತ್ತು ನಾವು ತಿಂದೇನೆ. ಸೊ ಹಂಗಾಗಿ ಡಾಮಿನೋ ಪಿಜ್ಜಾ ತಿನ್ನೋಣ ಅಂತ ಬಂದಿದ್ವಿ. ಸೊ ನಮ್ಮ ಮನೆ ಹತ್ರ ನಿಯರ್ ಇದೆ ಪಿಜ್ಜಾ ಇರೋದು, ಪಿಜ್ಜಾ ಹಾಟ್, ಡಾಮಿನೋಸ್ ಪಿಜ್ಜಾ. ಸೊ ಇವಾಗ ನಾವಿಬ್ಬರು ಕೆಲಸ ಮುಗಿಸ್ಕೊಂಡು ಬಂದ್ವಿ. ಈ ಸೈಕಲ್ ನೋಡಿ ಎಷ್ಟು ಚೆನ್ನಾಗಿದೆ. ಸೈಕಲ್ ಏನಿದು? ಓ ಸ್ಕೂಟರಾ? ನೋಡಿ ಅಲ್ಲಿಂದ ಹೇಗೆ ಕಾಣಿಸ್ತಿದೆ, ಕಾಣಿಸ್ತಿದೆಯಾ? ಚೀಸ್ ಡಿಪ್ಪು ಸಕ್ಕತ್ತಾಗಿರುತ್ತೆ. ಚೀಸ್ ಡಿಪ್ಪು ಸಕ್ಕತ್ತಾಗಿರುತ್ತೆ. ಆ ಕಡೆ ಎಲ್ಲ ಮಾಡಬೇಕು ಅಂದರೆ ಆ ಕಡೆ ಹೋಗ್ಬೇಕು. ಅಷ್ಟೇನು ಜನ ಇಲ್ಲ ಅಲ್ಲ. ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಬಂದಿಲ್ಲ. ಅವೆಲ್ಲ ನೀನು ಮಾಡ್ಬೇಕು ಕಣ, ಯೂಟ್ಯೂಬರು. ಹಂಗಲ್ಲ ಕಣೆ. ಸಿಸ್ಟಮ್ ನೋಡಿ ನೋಡಿ ಬಂದಿದೆಯಾ? ಏನಪ್ಪ
ಇದು ಹ್ಞೂ ಇದು ತಗೊಂಡ್ಬರ್ತೀನಿ. ಫೋಟೋ ತೆಗಿಯೋಣಾ? ಇಡು ಇಲ್ಲಿ ಹಿಂಗಿಡ್ಬೇಕು ಹಿಂಗೆ. ಹಂಗೆ ಇಟ್ಕೊ, ಹಾಕ್ತೀನಿಲ್ಲ. ನನ್ನ ಇದರಿಂದ ಮಾಡಿ ಸಾಕು. ಇದನ್ನೇನು ಸಾಕು ಜೂಮಲ್ಲಿ ತೋರಿಸಿ. ಬಿಡು, ಬೇಕಾದ್ರೆ ಹಾಕೋಣ ಚಿಲ್ಲಿ ಜಾಸ್ತಿ. ನಾನು ತೆಗಿ ನನ್ನ ತೆಗಿ ತಗೋ. ಬಿಡು ಒಂದೊಂದೇ ತಗೋ. ಅದನ್ನ ಹಿಂಗೆ ಬಿಡಿ ಮಾಡ್ಬೇಕಲ್ಲ. ನನ್ನ ತೆಗಿ. ನಾನು ಅಂತೀನಿ. ಹ್ಞೂ ಚೆನ್ನಾಗಿದೆಯಾ? ಇಡು ಇಲ್ಲಿ, ಇಡು ಅದನ್ನು ಕೆಳಗಿಡು. ಇನ್ನೊಂದೇ ಚೆನ್ನಾಗಿ. ಹೋಗು. ಸಖತ್ ಮಳೆ ಅಲ್ವಾ? ಗ್ರೋಸರಿ ತೊಗೊಳ್ಳೋಣ ಅಂತ ಬಂದ್ವಿ. ಹಾಗೆ ನಾನೇನು ಮಾಡ್ತೀನಿ ಅಂದರೆ, ಸೊ ಈ ರೀತಿ ಎಲ್ಲ ಒಂದು ಬಾಕ್ಸ್ ಥರ ಇರುತ್ತೆ. ಸೊ 1 kg 2 kg 3 kg 5 kg ಈ ಥರ ಇರುತ್ತೆ ಕವರ್ಸು. ಸೊ ಈ ರೀತಿ ಎಲ್ಲ ಒಂದು ಗ್ರೋಸರಿನೂ ಹಾಕಿರ್ತಾರೆ. ನಮಗೆ ಈ ಥರ ಲೂಸ್ ತೊಗೊಂಡ್ರೆ ನಮಗೆ ಬೆನಿಫಿಟ್ ಅಂತ ಅನ್ನಿಸ್ತು. ಯಾಕಂದರೆ ಪಾಕೆಟಲ್ಲಿ ಹಾಕ್ಕೊಂಡಿರೋ ತೊಗೊಂಡ್ರೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ. ಹಂಗಾಗಿ ನೋಡಿ ಎಲ್ಲ ಲೈನ್ಗಿದೆ. ಹಿಟ್ಟಾಗಿರ್ಬೋದು, ಬೇಳೆ ಎಲ್ಲನೂ ಹಾಕಿರ್ತಾರೆ ಇದರಲ್ಲಿ. ಬೆಲ್ಲ ಮತ್ತು ರೈಸು ಎಲ್ಲ ವೆರೈಟಿ ಹಾಕಿರ್ತಾರೆ. ಸೊ ಪ್ಯಾಕಿಂಗ್ದು ಕೂಡ ಇರುತ್ತೆ. ಸೊ ನಮಗೆ ಬೆನಿಫಿಟ್ ಅಂತ ನೋಡ್ತೀವಲ್ವ ಎಲ್ಲಾದರೂ ತೊಗೊಳ್ಬೇಕಾದ್ರೆ. ಸೊ ಅದನ್ನು ನಾನು ನೋಡಿಬಿಟ್ಟು ತೊಗೊಳ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ ಈ ರೀತಿ ಲೂಸ್ ಹಾಕಿರ್ತಾರಲ್ಲ, ಸೊ ಇದನ್ನು ನಾವು 1 kg ಬೇಕಾ, 2 kg ಬೇಕಾ, 5 kg ಬೇಕಾ, ಆ ರೀತಿ ಕವರ್ ಕೂಡ ಇಟ್ಟಿರ್ತಾರೆ. ಸೊ ವೇಟ್ ಚೆಕ್ ಮಾಡೋದು ಪಕ್ಕದಲ್ಲೇ ಇರುತ್ತೆ. ಸೊ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡ್ರೆ ಅದರಲ್ಲೇ ಡೈರೆಕ್ಟ್ ಬಿಲ್ಲಿಂಗ್ನ ಸ್ಕ್ಯಾನಿಂಗ್ ಹಾಕ್ಕೊಡ್ತಾರೆ. ಸೊ ಎಲ್ಲನೂ ಸಿಗುತ್ತೆ ಡಿಮಾರ್ಟಲ್ಲಿ. ನಮಗಂತೂ ಸಖತ್ ಇಷ್ಟ ಇಲ್ಲಿ ಬರೋದಕ್ಕೆ. ಆ್ಯಕ್ಚುಲಿ ನಾನು ತೊಗೊಳೋದಕ್ಕಿಂತ ಅಲ್ಲಿ ನೋಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಎಲ್ಲ ವೆರೈಟಿ ಇರುತ್ತಲ್ಲ, ಸೊ ಹಾಗಾಗಿ ನಾನು ಆಲ್ರೆಡಿ ಶಾಪಿಂಗ್ ಕೂಡ ಮಾಡಿದೆ. ನೋಡಿ ಆಲ್ರೆಡಿ ತೊಗೊಂಡಿದ್ದೀನಿ. ಆ ಕಡೆ ಏನಾದರೂ ನೋಡ್ತೀಯಾ? ತೊಗೊಂಬರ್ಲಾ? ಕೊಡು, ಇದು ಕೊಡು ಬಾ. ಶಾಪಿಂಗ್ ಎಲ್ಲ ಮುಗೀತು. ಈಗ ಬಿಲ್ಲಿಂಗ್ ಮಾಡಿಸೋಣ ಅಂತ ಹೋಗ್ತಾ ಇದ್ವಿ. ಬಿಲ್ಲಿಂಗ್ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಹೊರಗೆ ಹೋಗೋಷ್ಟರಲ್ಲಿ ಸಖತ್ ಮಳೆ ಸ್ಟಾರ್ಟ್ ಆಗಿತ್ತು. ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಯಪ್ಪ ಸಖತ್ತು ಮಳೆ. ಆ್ಯಕ್ಚುಲಿ ನಾನು ಛತ್ರಿ ಕೂಡ ತೊಗೊಂಡು ಬಂದಿದ್ದೆ. ಸೊ ನಾವು ಬೈಕಲ್ಲಿ ಬಂದಿರೋದ್ರಿಂದ
ಸೊ ಹೆಂಗೋ ಬ್ಯಾಲೆನ್ಸ್ ಆಯಿತು ಹೋಗೋಷ್ಟರಲ್ಲಿ. ಇನ್ನೊಂದು ಏನು ಗೊತ್ತಾ, ಶಾಪಿಂಗ್ ಹಾಲಲ್ಲಿ ಅಥವಾ ಎಲ್ಲೇ ನೀವು ಶಾಪಿಂಗ್ ಮಾಡಿ ಅಲ್ಲಿ ಟೈಮ್ ಇಟ್ಟಿರಲ್ಲ. ಸೊ ಡಿಮಾರ್ಟಲ್ಲಿ ಆಗಿರ್ಬೋದು, ಮೋರಲ್ಲಿ ನೀವೆಲ್ಲೇ ನೋಡಿ, ಸೊ ಎಲ್ಲ ಕಡೆ ಟೈಮ್ ಇಟ್ಟೇ ಇರಲ್ಲ, ಅಲ್ಲಿ ಗಡಿಯಾರ ಕೂಡ ಇರೋದೇ ಇಲ್ಲ. ಸೊ ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಫೋನ್ಸ್ ಇರುತ್ತೆ, ಇವಾಗ ಫೋನಲ್ಲಿ ನೋಡ್ಕೊಳ್ಬೋದು ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ನಮ್ಮ ಫೋನ್ ನೋಡೋಷ್ಟು ಟೈಮ್ ಇರಲ್ಲ ಅಲ್ವಾ ಅಲ್ಲಿ. ಸೊ ಹಂಗಾಗಿ ಅಲ್ಲಿ ಏನು ಬೇಕು ಅನ್ನೋದನ್ನ ತಗೊಳ್ಳೋದಕ್ಕೆ ಬಂದಿರ್ತೀವಿ. ನಾವು ಒಂದು ಐಟಮ್ ತೊಗೊಳ್ಳೋರು ಇನ್ನು ಜಾಸ್ತಿ ಐಟಮ್ ತೊಗೊಳ್ಬೋದಲ್ಲ ಅನ್ನೋ ಒಂದು ಅಟ್ರಾಕ್ಷನ್ ಇರುತ್ತಲ್ವ ಅಲ್ಲಿ. ಸೊ ಹಂಗಾಗಿ ಅದನ್ನು ಕೂಡ ಶಾಪಿಂಗ್ ಮಾಡೋದೊಂದು ಉದ್ದೇಶ. ಹಾಗೆ ಇನ್ನೊಂದು ಟೈಮ್ ನೋಡಿಬಿಟ್ರೆ ಹೊರಟ್ಬಿಡ್ತಾರಲ್ವಾ, ಸೊ ಶಾಪಿಂಗ್ ಮಾಡೋರು ಮಾಡಲ್ಲ, ಟೈಮ್ ಆಯಿತು ಅಂತ. ಸೊ ಹಂಗಾಗಿ ಗಡಿಯಾರ ಇಟ್ಟಿರಲ್ಲ ಅಂತ ನನಗನ್ಸುತ್ತೆ. ಸೊ ಎಲ್ಲೂ ಅಲ್ಲಿ ಗಡಿಯಾರ ಇರೋದಿಲ್ಲ. ಸೊ ವಾಚ್ ಇರುತ್ತೆ, ಟೈಮ್ ಇರುತ್ತೆ, ನೋಡ್ಕೋಬೋದು ಅಂತ ಅನ್ನಿಸ್ಬೋದು. ಬಟ್ ಏನೇ ಇದ್ದರೂ ಅಲ್ಲಿ ನಮಗೆ ನೋಡೋಕೆ ಅನ್ಸೋದಿಲ್ಲ, ನಮ್ಮ ಮೈಂಡ್ಗೂ ಬರೋದಿಲ್ಲ ಅದು ಫೋನ್ ನೋಡಬೇಕು, ಟೈಮ್ ನೋಡಬೇಕು ಅಂತ. ಬಟ್ ಮನಸ್ಸಲ್ಲಿ ಅನಿಸ್ತಿರುತ್ತೆ ಟೈಮ್ ಆಯಿತು ಅಂತ. ಬಟ್ ನಾವು ಟೈಮ್ ಕೂಡ ನೋಡೋದಿಲ್ಲ. ಅಲ್ಲಿ ನೋಡೋ ಐಟಮ್ಸ್ ಅದೇ ಅಟ್ರಾಕ್ಷನಲ್ಲಿ ನೋಡ್ತಾ ಇರ್ತೀವಿ. ಈಗ ಒಂದು ತೊಗೊಳೋಕೆ ಬಂದವರು ಎಷ್ಟು ಐಟಮ್ ತೊಗೊಳ್ತೀವಲ್ವ. ಸೊ ಇವಾಗ ನಮ್ಮದು ಗ್ರೋಸರಿ ಕೂಡ ಬಿಲ್ಲಿಂಗ್ ಕೂಡ ಆಯಿತು. ಹೊರಗೆ ಹೋಗೋಷ್ಟರಲ್ಲಿ ಸಖತ್ತು ಮಳೆ ಆಗ್ತಿತ್ತು. ನನ್ನ ಕೈಯಲ್ಲಿ ಐಟಮ್ಸ್ ಇತ್ತು, ಹಂಗಾಗಿ ಅದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಸೊ ಮನೆಗೆ ಹೋಗ್ತಾ ತೊಗೊಂಡೆ. ಫುಲ್ಲು ಮಳೆ ಫ್ರೆಂಡ್ಸ್. ರಂಗನಾಥಸ್ವಾಮಿ ಟೆಂಪಲ್ ಅಂತಿದ್ನಲ್ಲ, ಫುಲ್ಲು ಮಳೆ. ಡಿಮಾರ್ಟಿಂದ ಹೊರಗೆ ಬರೋಷ್ಟರಲ್ಲಿ ಫುಲ್ಲು ಮಳೆ. ಯಪ್ಪ ದೇವ್ರೆ. ನೋಡಿಲಿ ಇದೆ ಟೆಂಪಲ್, ಈ ಟೆಂಪಲ್ಗೆ ಇದು ಅದು ನರಸಿಂಹಸ್ವಾಮಿ ದೇವಸ್ಥಾನ ಇದು. ರಂಗನಾಥಸ್ವಾಮಿ ಟೆಂಪಲ್. ಮಳೇಲಿ ನೆನ್ಕೊಂಡು ಬಂದಿದ್ದಾಯಿತು, ಬಂದು ಫ್ರೆಶ್ ಅಪ್ ಆದೆ. ಸೊ ರೇಷನ್ ಎಲ್ಲ ಜೋಡಿಸ್ಬಿಡೋಣ, ಟೈಮ್ ಆದರೆ, ಇಲ್ಲಾಂದರೆ ಬೆಳಗ್ಗೆ ಜೋಡಿಸ್ಕೊಂಡ್ರೆ ಆಯಿತು ಅಂತ. ಸೊ 9:15ಗೆ ಬಂದಿದ್ದೀವಿ. ಏನು ಮಾಡ್ಕೊಡೋದು, ಏನು ತಿನ್ನೋದು ಇವಾಗ ಅಂತ ಅಂದ್ಕೊಂಡ್ವಿ. ಹಾಗೆ ನಮ್ಮ ಹಸ್ಬೆಂಡ್ ಉಪ್ಪಿಟ್ಟು ಕೇಳಿದ್ರು. ನನಗೆ ಆಫೀಸಲ್ಲಿ ಸ್ನ್ಯಾಕ್ಸು ಅದು ಇದು ತಿಂದ್ಬಿಟ್ಟೆ, ನನಗೆ ಫುಲ್ ಹೊಟ್ಟೆ ತುಂಬಿತ್ತು. ಬಟ್ ನನಗೇನು ತಿನ್ನಬೇಕು ಅನಿಸ್ಲಿಲ್ಲ. ಹಂಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ಡ್ರೈ ಫ್ರೂಟ್ಸ್ ಓಪನ್ ಮಾಡಬೇಕಲ್ಲ, ಹಾಗೆ ನಿಮಗೂ ಕೂಡ ಸ್ವಲ್ಪ ತೋರಿಸ್ತಾ ಇದೆ. ಸೊ ಏನಂತ ಅಂದರೆ, ಈಗ ನೋಡಿ ಇದು ಉದ್ದುದ್ದೆ ಅರ್ಧ kg 200 ರೂಪಾಯಿ ಆಯಿತು. ಸೊ ಇದು ಕೂಡ ಪರವಾಗಿಲ್ಲ, ದ್ರಾಕ್ಷಿ ತೊಗೊಳ್ಬೋದು. 1 kg 140 130 ಏನೋ ಇದೆ. ಬಾದಾಮಿ ಅಂತೂ ಇನ್ನೂ ಜಾಸ್ತಿನೇ ಇದೆ. ಸೊ ಎಲ್ಲ 1 kg ತೊಗೊಂಡಿದ್ದೀನಿ ಬಾದಾಮಿ. ಇದೊಂದು 1/2 kg ತೊಗೊಂಡೆ ಕಾಜು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಓಪನ್ ಇರೋದನ್ನ ತೊಗೊಳ್ಬಾರ್ದು, ಈ ಥರ ಫುಲ್ಲು ದುಂಡಗಿರುತ್ತಲ್ಲ ಕಾಜು, ಅದು ತೊಗೊಳ್ಬೇಕು. ಹಾಗೆ ಪಿಂಕ್ ಸಾಲ್ಟ್ ಕೂಡ ತೊಗೊಂಡೆ. ನೋಡೋಣ, ಇದು ಹೆಲ್ತಿಗೆ ತುಂಬಾ ಒಳ್ಳೇದಲ್ವ. ಸೊ ನಾನು ಫಸ್ಟ್ ಟೈಮೇ ಯೂಸ್ ಮಾಡ್ತಾ ಇರೋದು. ಇದು ಸ್ವಲ್ಪ ಹಾಕಿದ್ರೇ ಸಾಕು, ಸಾಲ್ಟ್ ಆಗಿಬಿಡುತ್ತಂತೆ. ಹಂಗಾಗಿ ಒಂದು ಸರಿ ಟ್ರೈ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ. ಹಾಗೆ ಗೋಧಿ ಹಿಟ್ಟು, ಆಮೇಲೆ ಬೆಲ್ಲ. ಇವಾಗ ಶ್ರಾವಣ ಅಲ್ವಾ, ಸೊ ಹಂಗಾಗಿ ಖಾರ ಏನೂ ತಿನ್ನಲ್ಲ. ಏನಾದರೂ ಸಮ್ಟೈಮ್ಸ್ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಇಡ್ಲಿ ಅಂತ ಹೇಳ್ಬಿಟ್ಟು ಬೆಲ್ಲ ಎಲ್ಲ ತೊಗೊಂಡು ಬಂದೆ. ಸೊ ಗ್ರೋಸರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಅತ್ತೆನೇ ಊರಿಂದೆಲ್ಲ ಕಳಿಸ್ಕೊಟ್ಟಿದ್ರು. ಸೊ ಅದೇ ಇದೆ, ಬೇಳೆ ಕಾಳು ಎಲ್ಲ. ಸೊ ಹಂಗಾಗಿ ನನಗೇನು ಬೇಸಿಕ್ ಬೇಕೋ ಅದನ್ನಷ್ಟೇ ತೊಗೊಂಡು ಬಂದಿದ್ದೀನಿ. ಸೊ ಇದು ನಂಗೆ ಸಖತ್ ಇಷ್ಟ ಗೊತ್ತಾ, ಡೇಟ್ಸು ತಿನ್ನೋದಕ್ಕೆ ತುಂಬಾ ಇಷ್ಟ ನನಗೆ. ಹಂಗಾಗಿ ತೊಗೊಂಡೆ. ಸ್ಮೂತಿ ಮಾಡ್ತಿರ್ತೀನಿ ಡೈಲಿ ನಾನು. ಸೊ ಹಂಗಾಗಿ ಸ್ಮೂತಿಗೆ ಒಂದೊಂದು ಹಾಕ್ತೀನಿ. ಸೊ ಸ್ಮೂತಿಗೆ ನಾನು ಯಾವುದೇ ರೀತಿ ಬೆಲ್ಲ ಶುಗರ್ ಏನು ಕೂಡ ಆ್ಯಡ್ ಮಾಡಲ್ಲ. ಈ ಒಂದು ಡೇಟ್ಸ್ ಹಾಕ್ತೀನಿ, ಅದೇ ಸ್ವೀಟ್ ಆಗುತ್ತೆ. ನೋಡಿ, ಒಂದು ಬನಾನಾಗೆ ಇಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಹಾಲಿದ್ರೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ನಾನು ಹಾಲು ಯೂಸ್ ಮಾಡೋದಿಲ್ಲ, ಹಂಗಾಗಿ ಹಾಗೆ ಮಿಕ್ಸಿ ಮಾಡಿಕೊಂಡೆ. ಸೊ ಅವರಿಗೆ ಉಪ್ಪಿಟ್ಟೆಲ್ಲ ಮಾಡಿಕೊಟ್ಟೆ, ಅದೊಂದು ವಿಡಿಯೋ ಮಾಡಲಿಲ್ಲ ನಾನು. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಎಲ್ಲ ನೈಟೇ ನೆನೆ ಇಟ್ಬಿಟ್ಟು ಮಾರ್ನಿಂಗ್ ಈ ರೀತಿ ಮಾಡ್ಕೊಂಡು ಕುಡಿತೀನಿ. ಬಟ್ ಇವಾಗ ನೆನೆಸಿಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗೇ ವಾಶ್ ಮಾಡಿಕೊಂಡು ಹಾಗೇ ನಾನು ಮಿಕ್ಸಿ ಮಾಡಿಕೊಂಡೆ. ಇದೇ ರೀತಿ ನೀವು ಯಾವ ಫ್ರೂಟ್ಸ್ ಆದರೂ ಇದೇ ಮೆಥಡಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಸ್ಮೂತಿ ಕೂಡ ಮಾಡಿಕೊಂಡೆ. ಇದನ್ನು ಕುಡಿದು ಮಲ್ಕೊಳ್ಳೋದಷ್ಟೇ, ಬೆಳಗ್ಗೆ ಮತ್ತೆ ಆಫೀಸ್ಗೆ ಹೋಗಬೇಕಾಗುತ್ತೆ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಎಲ್ರಿಗೂ ಗುಡ್ ನೈಟ್.